Bethany. ಹಲೋ. ಹೇ ವೆಂಕಿ, ಹಾ, ನಿಮ್ ಆನಿವರ್ಸರಿನ ಗೋವಾದಲ್ಲಿ ಸೆಲೆಬ್ರೇಟ್ ಮಾಡಿದ್ರಲ್ವಾ? ನನ್ ಬರ್ಡೇನು ಅದೇ ತರ ಗೋವಾದಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು. ಇವಾಗ ತಾನು ಗೋವಾ ಹೋಗಿ ಬಂದ್ವಿ. ಇವಾಗ ಅಮ್ಮ ಬೇರೆ ಕೆಲಸ ಇಲ್ವಾ? ಅದೇನ್ ನನಗ್ ಗೊತ್ತಿಲ್ಲ, ಗೋವಾ ಕರ್ಕೊಂಡ್ ಹೋಗ್ಬೇಕಷ್ಟೇ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. Hey Siri, call Mamnar. Calling Mom now. ಹಲೋ ಹೇಳಿ ಅಂಕಲ್. ಏನಮ್ಮ? ಅದೇ ಭವಾನಿ ಏನೋ ಸೆಲೆಬ್ರೇಟ್ ಮಾಡ್ಬೇಕು ಸೇಮ್ ಗೋವಾ ತರ ಅಂತ ಹೇಳ್ತಿದ್ದಾಳೆ. ಏನ್ ಮಾಡೋದು? ಇನ್ನ ಗೊತ್ತಾಗಲ್ಲ. ಆಚೆ ಬಾಮ. ಬ್ರೋ ಏನೋ ಫ್ಲೈಟ್ ಹಂಗೆ ಹೋಗಿ ಹೋಗಿ. ಎಸ್ ಅಲ್ಲಿ ಆಗ್ತಿದೆ. ಒಂದು ಶರ್ಟ್ ನೋಡಿ. Come, give it. ಬನ್ನಿ ಅಂಕಲ್, ಲಗೇಜ್ ಎತ್ತಬೇಕು. ಬನ್ನಿ ಬನ್ನಿ, ಲಗೇಜ್ ಎತ್ತಬೇಕು. ಕೊಡೋಣ. 3 ದಿವಸ ಹೋಗ್ತಾವ್ರೆ ಗೈಸ್, ಇವ್ರಿಷ್ಟರ ಲಗೇಜ್ ಇಟ್ಕೊಂಡು ಹೋಗ್ತಾರೆ. ತುಂಬುತ್ತಾ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಭವಾನಿ ಎಲ್ಲಿ ಹೋಗ್ತಿರೋದು? ಎಲ್ಲಿಗಂತ ಕೇಳಿದೆ, ಏನಕ್ಕಂತ ಕೇಳಿಲ್ಲ. ಎತ್ತಿಡಿ ಎತ್ತಿಡಿ. Chasing glory in the chaos, no permission. Quick, sharp tongue, arrows in the dark. Navigating life. ಅಷ್ಟು ಲಗೇಜ್ ನೋಡಿದಾಗ ಆಗಲ್ಲ ಅನ್ಕೊಂಡಿದ್ದೆ, ಹೆಂಗೋ ಫಿಟ್ ಆಗ್ಬಿಟ್ಟೈತೆ. ಯಾರ ಅವ್ನ್ ಬ್ಯಾಕ್ ಸೈಡ್ ಇರೋ ಬಾಯ್ ಮಾಡ. ಇವಾಗ ಟೈಮ್ 9:10. ಇವಾಗ ಹೇಳು ಗೈಸ್, ಇವಾಗ ಟೈಮ್ 9:16. ಹೆಬ್ಬಲ್ ರಿಂಗ್ ರೋಡ್. ಎನಫ್ ಪ್ರಸನ್ನ ನಿಂದು. ಪ್ರಸನ್ನದು ಲೈಕ್ ನಿಂದು ಲೈಕ್ ಭವಾನಿದು. 410. ಹೇಳು ಬೇಗ, ಏನು ಜೋರ್ಗೆ ಜೋರ್ಗೆ ಹೇಳು. ಮೈಕ್ ಕೊಡ್ವಿ. ಡೆಸ್ಟಿನೇಷನ್ ರೀಚ್ ಆಗಿ 410 ಕಿಲೋಮೀಟರ್ ಇದೆ. ಹೌದಾ? ನಾನು ಹೇಳಿದ್ 490 ಕಿಲೋಮೀಟರ್. 490. ಭವಾನಿ ತೋರಿಸ್ತಿದೆ ಗೈಸ್. 10 hours to reach the destination guys. ಇನ್ನೊಂದ್ಸಲ ಹೋಗಕ್ ಆಗುತ್ತೆ ಅಂತ ಹೇಳಿ ಅಂಕಲ್. ಇನ್ನೊಂದ್ಸಲ ಹೋಗಕ್ಕಾಗತ್ತೆ. Yes. ನೀವು ಕೊಡಿ. Vinky, what mama's dialogue? Are you guys ready? ಚಪ್ಪಲ್ ಕೊಡಿ. Are you guys ready? ಓಕೆ. ಹೇಳ್ದಂಗೆ ಸಮಯ 9:19 ಆಯ್ತು. ಕಾರಲ್ಲಿ ಟೋಟಲ್ಲಿ ನಮ್ಮ ಮಚ್ಚಾನು ಬರ್ತಾವನೆ. ಅವ್ನು ಇರೋ ಹೈಟ್ ಕಾಣಿಸಲ್ಲ. ಐ ಥಿಂಕ್ ಭವಾನಿ ಬಗ್ಗು ಅವ್ನ್ ನೋಡಿ ಅಲ್ಲಿ. ಎಸ್, ನಮ್ಮ ಮಚ್ಚಾನು ಜೊತೆಲಿ ಬರ್ತಾವನೆ. ಜೊತೆಗೆ ಇನ್ನೊಬ್ರು ಜಾಯ್ನ್ ಆಗ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡೋದು ನೋಡಿರ್ತೀರಾ. ಸೊ ಅವ್ರು ವರ್ಕ್ ಫ್ರಮ್ ಟ್ರೈ ಮಾಡಿ ಅದಾಗಿಲ್ಲ ಅಂತ ಈಗ ವರ್ಕ್ ಫ್ರಮ್ ಬಸ್ ಮಾಡ್ತಿದ್ದಾರೆ. ಎಸ್, ಮಾರ್ನಿಂಗ್ 8 o'clock ಡೆಸ್ಟಿನೇಷನ್ ಅವ್ರು ನೋಡ್ತೀರಾ. 480 ಕಿಲೋಮೀಟರ್, 10 ಗಂಟೆಗಳು. ಇನ್ನೊಂದು ಅಡ್ವೆಂಚರ್ ನಮ್ಮ ಕೈಯಲ್ಲಿ ಆಗುತ್ತಾ? 100% ಆಗುತ್ತೆ. ಟೈಮ್ ಎಕ್ಸಾಕ್ಟ್ಲಿ 10:16 ಆಯ್ತು. 30 ಕಿಲೋಮೀಟರ್ ಬಂದಿದ್ದೀವಿ. ನೆಲಮಂಗಲ ಟೋಲ್ ದಾಟ ಆಯ್ತು. ಪೆಟ್ರೋಲ್ ಫುಲ್ ಟೈಮ್. ಊಟ ಮಾಡೋದು ಬನ್ನಿ. ಮಚ್ಚಾ, ಫೈನಲ್ ಟಚ್. like a park, Busta Rhymes taking over. No one can ignore. From the alleyways to the grand concert hall floor. Putting pieces together, call it life jigsaw. Rise from the ashes, Phoenix never withdraw. Cold nights, warm dreams, hustling for the cream. Every block another challenge, never what it seems. Silent whispers in 12:50 ಹಿರಿಯೂರು ಯಾವುದೋ ಒಂದು ಟೋಲು. ನಮ್ಮ ಮಚ್ಚ ಬೇರೆ ಹುಚ್ಚೆ ಅರ್ಜೆಂಟ್ ಅಂತೆ ನಿಲ್ಸಿದ್ದೀವಿ. ಟೈಮ್ 12:55 ಆಯಿತು. ಇಷ್ಟೊತ್ತವರೆಗೂ ನಾನು ಓಡಿಸ್ತಿದ್ದೆ. ಸೊ ಎಲ್ಲರೂ ಮಲ್ಕೊಂಡಿದ್ರು. ಈಗ ನಮ್ಮ ಅಂಕಲ್ ಓಡಿಸೋದ್ರಿಂದ ಇಡೀ ಕಾರ್ಯ ಫುಲ್ ಆಕ್ಟಿವ್ ಆಗಿದೆ. ಮಚ್ಚ ಬೇರೆ ನೋಡ್ಕೊಂಡು ಬರ್ತಾನೆ.
ಬರ್ಡೇ ಗರ್ಲ್ ಕೆಳಗಡೆ ಕುತ್ಕೊಂಡಿದ್ದೆ. 3 ಗ್ಲಾಸಸ್ ಕೇಳಲ್ಲ. ಸನ್ಗ್ಲಾಸ್ಗಳಲ್ಲಿ 3 ಗ್ಲಾಸ್ ಎಷ್ಟಾಗಿದೆ? सुतं सनुहि सद्योजुवस्ते राजा अस्मभ्यं विश्वश्चन्द्राः. A few minutes later. We came 13 kilometers. ಅಂಕೋಲ ಟೌನು. ಸೊ ಇದೇ ರಿವರ್ ಗಂಗಾವಳ್ಳಿ. ಎಷ್ಟು ದೊಡ್ಡದಾಗೈತೆ ಗುರು ಯಪ್ಪ. ಅಲ್ಲಿಂದ ಹಂಗೆ ಹೋಗ್ತಿದೆ. ವಾವ್ ಸಖತ್ತಾಯ್ತಲ್ಲ. ಗೈಸ್ ಎಕ್ಸಾಕ್ಟ್ಲಿ 6:38 ಆಯಿತು. ಸೊ ಇದೇ ನಮ್ಮ ಸ್ಟೇ. ಫೈನ್ ಗೈಸ್, ಕೊನೆಗೆ 6:40 ಆಯಿತು. ಸೊ ಆ್ಯಕ್ಚುಲಿ 5:40ಗೆ ಬರಬೇಕಿತ್ತು. ಒಂದೇ ಒಂದು ಟ್ವಿಸ್ಟ್ ಆಯಿತು. ಅದಕ್ಕೆ ಮುಂಚೆ ನಾವು ಬಂದಿದ್ದು ರೂಟು ತುಮಕೂರ್ನ ದಾಟ್ಕೊಂಡು ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಹತ್ರ ಲೆಫ್ಟ್ ತಗೊಂಡು ಲೈಕ್ ಶಿರ್ಸಿ ಮಾರ್ಗವಾಗಿ ಮಿರ್ಜಾರ್ನ ದಾಟಿ ಬಂದ್ವಿ. ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದೆ. ನಿಜ ಹೇಳ್ಬೇಕಂದ್ರೆ ಲೈಕ್ ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಹೈವೇ ಮಂಗಳೂರು ಟು ಗೋವಾ ಹೈವೇ ಅನ್ಕೊಂಡಿದ್ದೆ. ಬಟ್ ಇವಾಗ ಅನ್ನಿಸ್ತಿರೋದು ಒನ್ ಆಫ್ ದಿ ಕಚರಾ ಹೈವೇ. ಅಂದ್ರೆ ರೋಡ್ ವೈಸ್ ಚೆನ್ನಾಗಿದಾವೆ, ಬಟ್ ಫೆಸಿಲಿಟಿ ವೈಸ್ 100ಗೆ 0 ಕೊಡ್ಬೋದು. ಯಾಕಂದ್ರೆ ಒಂದು ಅಂಗಡಿ ಇಲ್ಲ, ಒಂದು ಬಂಕ್ ಇಲ್ಲ, ಏನೋ ಗೊತ್ತಿಲ್ಲ. ಬಟ್ ನಾನ್ ಅನ್ಕೊಂಡಂಗೆ ಸರಿ ಹಾವೇರಿಯಿಂದ ಶಿರ್ಸಿ ಸಖತ್ತಾಗಿರುತ್ತೆ ಅದು ಇದು ಅನ್ಕೊಂಡಿದ್ದೆ. ಬಟ್ ಅಂತದ್ ಏನಿಲ್ಲ. ಹಾವೇರಿಯಿಂದ ಶಿರ್ಸಿವರೆಗೂ ಅಷ್ಟೊಂದು ಕಚರಾ ರೋಡ್ಗಳು, ಅಷ್ಟು ಪ್ಯಾಚಸ್ ಇದಾವೆ. ಸೊ ಗೋವಾ ಹೋಗಿ 50 ದಿನ ಆಯ್ತು. ಮತ್ತೆ ಅದೇ ಒಂದು ರೂಟ್ ಅಲ್ಲಿ ಅಪ್ ಟು ಹಾವೇರಿವರೆಗೂ ಬಂದ್ವಿ. ಗೋವಾಗೆ ಹಾವೇರಿಯಿಂದ ಸ್ಟ್ರೈಟ್ ಹೋಗಿ ಧಾರವಾಡ ಲೆಫ್ಟ್ ತಗೊಂಡಿದ್ವಿ. ಬಟ್ ಇದೆಲ್ಲ ಹಾವೇರಿಯಲ್ಲೇ ಲೆಫ್ಟ್ ತಗೊಂಡು ಶಿರ್ಸಿ ಮಾರ್ಗವಾಗಿ ಕುಮಟಾ ಬಂದು ಅಲ್ಲಿಂದ ನಮ್ಮ ಮಂಗಳೂರು ಗೋವಾ ಹೈವೇ ಆದ NH66 ಅಲ್ಲಿ ಜಾಯ್ನ್ ಆಗಿ. ಕಾಮಿಡಿ ಏನಪ್ಪಾ ಅಂತ ಹೇಳಿದ್ರೆ ಲೈಕ್ ನಾನು ರೂಮ್ ಸ್ಟೇ ಮಾಡಿದ್ದೀನಲ್ಲ ಬ್ಯಾಕ್ ಸೈಡ್ ಬ್ಲೂ ಕಲರ್ ಮನೆ. ಸೊ ಅಲ್ಲಿಂದ ನಾನು 13 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ಮತ್ತೆ ಯೂಟರ್ನ್ ನೋಡ್ಕೊಂಡ್ ಬರಂಗಾಯ್ತು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬ್ರೆಜಾದವನು ರೇಸಿಂಗ್ ಬಂದ. ಅದು ನೋಡ್ಬಿಟ್ಟು ನಮಗೆ ಟ್ರಿಗರ್ ಆಗಿ ಸರ್ರಾಗಿ ಚಚ್ಕೊಂಡ್ ಬಂದೆ. ಆಮೇಲೆ ಅಲ್ಲಿ ನೋಡ್ರೆ ಹೋಗಿ ಅಂಕೋಲಾದಲ್ಲಿ ಇತ್ತು. ನನಗೊಂದು ಡೌಟ್, ಅಂಕೋಲಾ ಅನ್ನೋದು ಕಾರವಾರ ಕೆಳಗಡೆ ಬರುತ್ತಲ್ವಾ, ಇಲ್ಲ ಅಂದ್ಬಿಟ್ಟು ನಿಲ್ಸಿ ಮ್ಯಾಪ್ ಹಾಕಿದಾಗ ನನ್ಗೆ ಕನ್ಫರ್ಮ್ ಆಯ್ತು ಓಕೆ 13 ಕಿಲೋಮೀಟರ್ ಮುಂದೆ ಬಂದಿದೀವಿ ಅಂತ. ಮತ್ತೆ ಯೂಟರ್ನ್ ನೋಡ್ಕೊಂಡ್ ಬರೋವಾಗ ನಮಗೊಂದು ಲೈಕ್ ಗಂಗಾವಳಿ ರಿವರ್, ನಾನು ಸರಿ ಚಿಕ್ಕ ರಿವರ್ ಹಿಂಗ್ ಹೋಗ್ತಿರ್ತೆ, ಬ್ರಿಡ್ಜ್ ಚಿಕ್ಕದ ಅನ್ಕೊಂಡ್ ಬಂದೆ. ಬಟ್ ಸೀರಿಯಸ್ಲಿ ಬ್ರಿಡ್ಜ್ ಅಂತೂ ಸಖತ್ತಾಗಿತ್ತು. ಅಲ್ಲೇ ಸನ್ ರೈಸ್ ನೋಡುವಂತ ಭಾಗ್ಯ ಸಿಕ್ತು. ಬಟ್ ಸನ್ ರೈಸ್ ಬಂದಿಲ್ಲ, ಸನ್ ರೇಸ್ ಬಂದ್ಬಿಡ್ತು. ಸೂರ್ಯ ಕಿರಣಗಳನ್ನು ಆರೆಂಜ್ ಸ್ಕೈನೆಲ್ಲ ನೋಡುವಂತ ಭಾಗ್ಯ ನಮಗೆ ಸಿಕ್ತು. ಫೈನಲಿ ಬಂದು ಸೇರಾಯ್ತು. ನೋಡಿರ್ತೀರಾ ಹೇಗಿದೆ ನಮ್ಮ ಸ್ಟೇ ಅಂತ. ಲೈಕ್ ಸಿಂಪಲ್ ಆಗಿದೆ, ಬೀಚ್ ಇಂದ ದೂರನೇ. ನಮ್ಗೆ ಏನಾದ್ರೆ 7 ಜನ ಬಂದಿರೋದ್ರಿಂದ ಒಂದೇ ರೂಮ್ ಅಲ್ಲಿ ಸ್ಟೇ ಮಾಡೋ ತರ ಇರ್ಬೇಕಂತ ಎಲ್ಲೆಲ್ಲೋ ಹುಡುಕಿ ಕೊನೆಗೆ ನನಗೆ ಸಿಕ್ಕಿದ್ದು ಈ ರೂಮು. ಲೈಕ್ ಡಿಸೆಂಟ್ ಆಗೈತೆ. ಇಂಟೀರಿಯರ್ ತೋರಿಸ್ತೀನಿ ಬನ್ನಿ.
ಗೈಸ್ ಲೈಕ್ ಹೊರಟ್ವಿ. ಸೊ ಆಕ್ಚುಲಿ ಇಲ್ಲೇ ರುಬ್ಬನ್ ಸಸಿ ಅನ್ಸುತ್ತೆ. ಸೊ ಅಲ್ಲಿ ಇದ್ ಮಾಡೋಣ ಅಂತ ಇದ್ದಿದ್ದು. ಸೊ ಕಾರಣಾಂತರಗಳಿಂದ ಗೋಕರ್ಣ ಮೈನ್ ಬೀಚ್ ಇದೆಯಲ್ಲ, ಅದರಿಂದ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದೀವಿ. ಹೇಳಿ ಅಂಕಲ್, ಬಂದಿದ್ ರೂಟ್ ಹೆಂಗಿತ್ತು? ಸೂಪರ್. ತುಂಬಾ ಅಡ್ವೆಂಚರ್ ತರ ಇತ್ತು. ನಿಜ ಭಯ ಆಗಿತ್ತು. ಅದೇನ್ ಫಾರೆಸ್ಟ್ ಏರಿಯಾ ಅನ್ಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡ್ ಬಂದಿದ್ಯಾ? ಫುಲ್ ಭಯ ಇತ್ತು ಒಬ್ಬ ಡ್ರೈವರ್ ಇಂದ. ಫೈನ್. ಆಕ್ಚುಲಿ ನೀವೇನಾದ್ರೂ ಬೆಂಗಳೂರಿಂದ ಗೋಕರ್ಣ ಬರೋ ರೀಸನ್ ಆದ್ರೆ ಕಣ್ಮುಚ್ಕೊಂಡು ಹಾಸನ ವಯ ಮಂಗಳೂರಿಗೆ ಬಂದು ಬನ್ನಿ. ಯಾಕಂದ್ರೆ ನಿಮ್ಗೆ ಬೆಳ್ತಂಗಡಿಯಿಂದ BC ರೋಡ್ ವರೆಗೂ ಬೇಕಾದ್ರೆ ಆಫ್ ರೋಡ್ ಹಂಗೆ ಹಿಂಗೆ ಇರ್ಬೋದು. ಬಟ್ ಅದಾದ್ಮೇಲೆ ಲೈಕ್ NH 66 ಇರೋದ್ರಿಂದ ಆರಾಮಾಗಿ ಬರ್ಬೋದು. ಬಟ್ ನನ್ನ ಸಜೆಷನ್ ಇಷ್ಟೇ ಅಲ್ಲ ಅಂಕಲ್? ಏನೇ ಡುಬ್ಬನ ಶಶಿ ಅಂತೆ ನೋಡು, ಡುಬ್ಬನ ಶಶಿ. ಸೊ ಎಸ್, ಹಾವೇರಿ ಬಂದು ಶಿರ್ಸಿ ಮಾರ್ಗ ಮಾತ್ರ ತಗೊಳ್ಳೇಬೇಡಿ. ವಸ್ಟ್ ಅಂದ್ರೆ ವಷ್ಟು, ತುಂಬಾ ವಸ್ಟ್ ಆಗಿದೆ. ಎಸ್, ಅವಳ ತಾರನೇ. ಫ್ಲಾಶ್ ಬ್ಯಾಕ್. ಜೊತೆಗೆ ಇನ್ನೊಬ್ರು ಜಾಯ್ನ್ ಆಗ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡೋದು ನೋಡಿರ್ತೀರಾ. ಸೊ ಅವ್ರು ವರ್ಕ್ ಫ್ರಮ್ ಟ್ರೈ ಮಾಡಿ ಅದಾಗಿಲ್ಲ ಅಂತ ಈಗ ವರ್ಕ್ ಫ್ರಮ್ ಬಸ್ ಮಾಡ್ತಿದ್ದಾರೆ. ಎಸ್, ಮಾರ್ನಿಂಗ್ 8 o'clock ಡೆಸ್ಟಿನೇಷನ್ ಅವ್ರು ನೋಡ್ತೀರಾ. End of flashback. ನೋಡಿ, ಇವರೇ ಇನ್ನೊಂದು ಸಿಬ್ಬಂದಿ. ಸೆಕೆಂಡ್ ಫುಲ್ ಟ್ಯಾಂಕು. ಫಸ್ಟ್ನೇದು 470 ಕಿಲೋಮೀಟರ್. ಎಷ್ಟು ಚೆನ್ನಾಗೈತೆ ನೋಡಿ ಬ್ರೋ ಕಾರು. ಎಸ್, ಗೂಗಲ್ ನಮಗೆ 10 ಅವರ್ ತೋರಿಸ್ತು. ಬಟ್ ನಾವು ಎಕ್ಸಾಕ್ಟ್ಲಿ 8 ಗಂಟೆಗಳಲ್ಲಿ ಬಂದು ರೀಚ್ ಆಗಿದ್ದೀವಿ. ಅದು ಕಿತ್ತೋಗಿರೋ ರೋಡಿಂದ. ಫೈನ್, ಊಟ ಮುಗಿಸಿದ್ವಿ. ಸೊ ಇಲ್ಲಿ ಗೋಕರ್ಣದಲ್ಲಿ ಏನಂದರೆ ಫೆಸಿಲಿಟಿ ನಂಗೆ ನಿಜ ಸ್ವಲ್ಪನೇ ಇಷ್ಟ ಆಗ್ತಿಲ್ಲ. ನೋಡಿ, ಇದೆ ಅಂತೆ ಬಸ್ ಸ್ಟ್ಯಾಂಡು. ಸೊ ಲ್ಯಾಂಡ್ ಮಾರ್ಕ್ ಇದೆ, ಹೋಟೆಲ್ ಧನಂಜಯ. ನಾನು ಅವ್ರಿಗೆ ಬಸ್ ಬುಕ್ ಮಾಡ್ಬೇಕಂತ ಹೇಳಿದ್ರು. ಲೈಕ್ ಡ್ರಾಪಿಂಗ್ ಪಾಯಿಂಟ್ನ ಲೈಕ್ ಇದೇ ಒಂದು ಧನಂಜಯನೇ ತೋರಿಸ್ತು. ಸೊ ಒಳಗಡೆ ಯಾಕಂದರೆ ರೋಡ್ ತುಂಬ ಚಿಕ್ಕದಾಗಿದೆ, ತುಂಬ ಬಸ್ಟ್ ಆಗಿದೆ. ಇವ್ರನ್ನ ಪಿಕ್ ಮಾಡೋಕೆ ಈಗ ಧನಂಜಯ ಹತ್ರ ಬಂದಿದ್ದೀವಲ್ಲ. ಇಲ್ಲಿಂದ ಇನ್ನೇನು 500 ಮೀಟರ್ಸಲ್ಲಿ ಮಹಾಬಲೇಶ್ವರ ಟೆಂಪಲ್ ಇದೆ. ಅದಕ್ಕೆ ಕೆಳಗಡೆ ಗೋಕರ್ಣ ಮೈನ್ ಬೀಚ್ ಇರೋದು. ಸೊ ಅಲ್ಲಿ ಹೋಗಿ ಸ್ನಾನ ಮಾಡೋಣ ಬನ್ನಿ. ಫೈನ್ ಗೈಸ್, ಲೈಕ್ ಮೈನ್ ಬೀಚ್ಗೆ ಬಂದಾಯಿತು. ನೋಡಿ ಬ್ರೋ, ಏನೋ ಡ್ರೆಸ್ ಚೇಂಜ್ ಮಾಡ್ತಾರೆ, ತೋರಿಸ್ತಾರಂತೆ. ತೋರಿಸಿ ಬ್ರೋ, ವೆಯ್ಟ್ ಮಾಡಿ ನೋಡೋಣ. ಬ್ರೋ, ವಿ ಆರ್ ವೈಟಿಂಗ್. ಇರಿ ನೋಡೋಣ. ಎಸ್ ಗೈಸ್, ಲೈಕ್ ರೋಡ್ ಬರುವಾಗ ತುಂಬ ಅಂದರೆ ತುಂಬ ಇಕ್ಕಟ್ಟಾಗಿದೆ. ನಾನು ಸೀರಿಯಸ್ಲಿ ಲೈಕ್ ಯಾಕೋ ಲೈಕ್ ಗೋಕರ್ಣ ಒಂದು ಒನ್ ಆಫ್ ದಿ ಫೇಮಸ್ ಲೈಕ್ ಈ ಕೋಸ್ಟಲ್ ಏರಿಯಾದಲ್ಲಿ ಅಂದರೆ ತುಂಬ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇರ್ತಿದ್ದೆ. ಅದನ್ನು ಫುಲ್ಫಿಲ್ ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ತಾಯಣ್ಣಗೂ ಮಾಡಿಲ್ಲ. ಯಾಕಂದರೆ ಬರುವಾಗ ನೋಡ್ತಾ ಇದ್ದೀರಾ ತುಂಬ ಚಿಕ್ಸು ಒಂದವ್ರು ಹೆಂಗೆ ಬನ್ನಿ. ಬಟ್ ಗೋವಾ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ 30 ರೂಪಾಯಿ 40 ರೂಪಾಯಿ ಜಸ್ಟ್ ಅಷ್ಟರಲ್ಲೇ ಐತೆ ಪಾರ್ಕಿಂಗ್ ಚಾರ್ಜ್. ಅದೊಂದು ಹೆಮ್ಮೆಯ ವಿಷಯ. ಯಾರು? ಶಶಿ ಬ್ರೋ ಏನೋ ಪ್ಯಾಂಟ್ ಚೇಂಜ್ ಮಾಡ್ತವ್ರಂತೆ. ಫೈನ್ ಗಾಯ್ಸ್, ಲೈಕ್ ನನ್ನ ಹಿಂದ್ಗಡೆ ಕಾಣಿಸ್ತಿರೋದೇ ಮಹಾಬಲೇಶ್ವರ ಟೆಂಪಲ್. ಅದಕ್ಕೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ಬೀಚ್ ಲೈಕ್ ನನ್ನ ಕರೀತಿದೆ, ನಾನು ಹೋಗಿ ಎಗರಬೇಕು. ಇವುಗಳಿಗೆಲ್ಲ ಏನೋ ದೊಡ್ಡ ಫ್ಲೈಟ್ ಹಾಕೊಂಡು 1,00,000 ಕಿಲೋಮೀಟರ್ ದಾಟಿ ಅಬ್ರಾಡ್ಗೆ ಬಂದಿರೋ ಫೀಲು. ಯಾಕೆ ಕೇಳ್ತೀರಾ? ಐ ಥಿಂಕ್ ಬೀಚಲ್ಲಿ ಬಿಡಲ್ಲ ಅನ್ಸುತ್ತೆ. ಗಾರ್ಡ್ಸ್ ಎಲ್ಲ ನಿಂತ್ಕೊಂಡು ಇಲ್ಲೇ ನೋಡ್ತಾ ಇದ್ದಾರೆ. ಯಾಕೋ ಇವತ್ತು ಫ್ರೈಡೇ, ಬಟ್ ಆದ್ರೂ ತುಂಬಾ ಅಂದ್ರೆ ತುಂಬಾ ಖಾಲಿಯಾಗಿದೆ. ನೋಡ್ತಾ ಇದ್ದೀರಾ ಇಲ್ಲಿ. ಫಸ್ಟ್ ಟೈಮ್ ನಾನು ಈ ತರ ವ್ಲಾಗ್ ಮಾಡ್ತಿರೋದು. ಯಾವಾಗಲೂ ಕೈ ಹೇಳ್ತಾನೆ ಇಟ್ಕೊತೀನಿ. ಹಿಂಗೆ ಇದು ಚೆನ್ನಾಗೈತೆ ವ್ಯೂ. ಫೈನ್, ಇಲ್ಲಿ ಸ್ವಲ್ಪ ಹೊತ್ತು ಒದ್ಲಾಡ್ಬಿಟ್ಟು ಹೊಡೋಣವಾ. Artlist.io. Music licensing reimagined. Artlist.io.
Music licensing reimagined. ಫೈನ್ ಗೈಸ್, ಡ್ರೋನ್ ಕ್ಯಾಮ್ರಾ ತೆಗ್ದಾಯ್ತು. ಕಾಮಿಡಿ ಏನಪ್ಪ ಅಂದ್ರೆ ಎಲ್ಲ ಪಿಚ್ಚಲ್ಲಿ ಆಗೋ ಥರನೇ ಡ್ರೋನ್ ಶಾಟ್ ಎಲ್ಲ ತೆಗೆದು ಮುಗಿಸಿದ್ಮೇಲೆ ವಿಸಿಲ್ ಹೊಡೆದ್ಬಿಟ್ಟು ಹಿಂಗಿಂಗ್ ಅಂತವ್ರೆ ಇಲ್ಲ ಅಂತ ಹೂವಾಡ್ಸಿ ಯೂಸ್ ಆಗ್ತಾವ ನೋಡಿ. ನಾಯಿಗಳ ಕಿರ್ಚ ಹೊಡೆದಾಡ್ತಿದ. ತಲೆಗೆ ಹಾಕ್ಬೇಡ. ಇರಿ ಮೊಬೈಲ್ ಇಟ್ಟು ಬರ್ತೀನಿ ನಾನು ರೆಕಾರ್ಡ್ ಮಾಡಕ್ಕೆ. ಡೋಂಟ್ ವರಿ, ಐ ವಿಲ್ ಕಮ್. ಬ್ರೋ ತಲೆಗೆ ಹಾಕೊಂಬೇಡಿ ಬ್ರೋ, ಕಷ್ಟ. Meanwhile, Chipi chipi chapa chapa ruby ruby lava lava mahikomi ruby ruby boom 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 boom. ಸುಮಾರು 1 ಗಂಟೆಗಳ ಕಾಲ ಆಯಿತು. ನಮ್ಮ ಕಾಯಿಲೆ ಸ್ಟಾರ್ಟ್ ಆಯಿತು ಗೊತ್ತಲ್ವಾ? ನೋಡಿ ಮುಖ ಯಾಕೆ ಹೇಳ್ತೀರಾ, ಏನು ರೆಕಾರ್ಡ್ ಹಾಕೋ 1 ತಿಂಗಳು ಬೇಕು. ಫೈನ್, ಇನ್ನೂ 3 ದಿನ. ಬಟ್ ಬಿಸಿಲು ಅಂದ್ಕೊಂಡಂಗೆ ಇರಲಿಲ್ಲ. ನೀರಂತೂ ಬರ್ತಾ ತುಂಬ ಕೂಲಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂತ ಗೊತ್ತಿಲ್ಲ. ಫೈನ್, ಹೇಳ್ದಂಗೆ ಎಷ್ಟೋ ಜನ ಇಲ್ಲಿ ಆಲ್ರೆಡಿ ಪಿತೃಪಕ್ಷ ಅಂತಾರಲ್ಲ, ಸೊ ಅದನ್ನು ಮಾಡಿಸ್ತಾ ಇದ್ದಾರೆ. ಸೊ ಆ ಒಂದು ಕಾರಣದಿಂದ ಈಗ ರೂಮ್ಗೆ ಹೋಗಿ ಸ್ನಾನ ಮಾಡೋಣ. ಮುಂದಿನ ಪ್ಲ್ಯಾನ್ ಏನಂತ ನೋಡೋಣ. ನಾನು ಬೆಂಗಳೂರಿಂದ ಒಂದು ಪ್ಲ್ಯಾನ್ ಹಾಕೊಂಡ್ಬಂದೆ, ಅದು ಯಾವುದೋ ನಡೀತಿಲ್ಲ. ಫೈನ್, ನೋಡಿ ಹಿಂಗಿದೆ ನಮ್ಮ ಪರಿಸ್ಥಿತಿ. ಹೀಗೆ ಹೊರಡೋದಷ್ಟೇ. ಫಸ್ಟ್ ಬಿ ಏನು ಹೇಳೋದು ಗೊತ್ತಾ, ಹೆವಿಯಾಗಿ ಎಂಜಾಯ್ ಮಾಡ್ದೆ ಗುರು. ಫಸ್ಟ್ ಟೈಮ್ ನಾನು ಎಷ್ಟು ಬೀಜಲ್ಲಿ ಬಿದ್ದಿದ್ದೀನಿ. ಸೊ ದಿಸ್ ಈಸ್ ಫಸ್ಟ್ ಎವರ್ ಐ ಕ್ಯಾನ್ ಫೀಲ್ ದ ಚಿಲ್ನೆಸ್. ಏನ್ ಮಾಡ್ತಿದ್ದೆ ವೆಂಕಿ? ವೆಂಕಿ ಡ್ರೈವಿಂಗ್ ಬಟ್ಟೆ ಇಲ್ಲದೆ ಮಾಡ್ತೀಯ ವೆಂಕಿ? ಸ್ಕೂಲ್ ಬಸ್ ನೋಡು. ಹಾಕಿಸ್ಕೊಂಡು ನೀನೆ ಇಲ್ಲ, ಅದು ಲೈಕ್ ಮಿಂಟಾಕಿರ್ತಾರೆ. ಸ್ನಾನ ಮಾಡುವಾಗಲೇ ತಲೆ ಫುಲ್ಲು ಕೂಲ್ ಆಗುತ್ತೆ. ಹಾಂ, ಹುಷಾರು. ನೋಡಿ ನೀವು ಇವಾಗ ತಾನು ಬರ್ತಿರೋದು. 2 hours later. ಏಯ್ ತಮ್ಮ, ನೋಡ್ದ ಫ್ಯಾನ್ ಹತ್ರ ಬರ್ತಾವನೆ. ಫ್ಯಾನ್ ಕಾವಲ್ಲ ತಮ್ಮ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್.